ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ನೋಡಿ, ಮತ್ತು ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಈ ವ್ಲಾಗ್ ಏನು ಬಗ್ಗೆ ಅಂದರೆ, ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ದಿನ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವೀಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಗೋಧಿ ನುಚ್ಚು ಸ್ವೀಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಆ ಟೇಸ್ಟ್ ಹೆಂಗಿದೆ ಅಂದರೆ, ಬೆಳಗಾವಿಯಲ್ಲಿ ಕುಂದ ಸಿಗುತ್ತೆ ಅಲ್ಲ ಸ್ವೀಟ್, ಸೊ ನೀವು ಟೇಸ್ಟ್ ಮಾಡಿರ್ತೀರ ಅನಿಸುತ್ತೆ. ಸೇಮ್ ಆ ಸ್ವೀಟ್ ಇದ್ದಂಗೆ ಇದೆ ಪಾಯಸ. ಫಸ್ಟ್ ಟೈಮ್ ಮಾಡಿರೋದು, ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಸೊ ಅದು ಸ್ಪೆಷಲ್ ನಮ್ಮ ಮನೇಲಿ ಇವತ್ತು. ಮತ್ತು ಸ್ವಲ್ಪ ಹೆಸರುಬೇಳೆನೂ ಮಾಡಿದ್ದಾರೆ. ಗೈಸ್, ಮೇನ್ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂದರೆ, ಇವತ್ತು ನಮ್ಮ ಅಮ್ಮ ಚಾಮುಂಡೇಶ್ವರಿ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಕೈ ಮೇಲೆ. ನಮ್ಮ ಇಷ್ಟೇ ಟ್ಯಾಟುಗೂ ಕೂಡ ನಾವು ತಡ್ಕೊಂಡಿದ್ದಿಲ್ಲ. ಇವಾಗ ಅಷ್ಟು ದೊಡ್ಡ ಟ್ಯಾಟು ಹೆಂಗೆ ಹಾಕ್ಸ್ಕೊತಾರೆ ಅಂತ ಗೊತ್ತಿಲ್ಲ. ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ದಿನ ಅಂತ ಇವತ್ತೇ ಹಾಕ್ಸ್ಕೊಬೇಕು ಅಂತ ಮೊನ್ನೆ ಹೋಗಿ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ನೋಡೋಣ ಹೆಂಗೆ ಹಾಕ್ಸ್ಕೊತಾರೆ ಅಂತ. ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ. ನಮ್ಮ ಅಮ್ಮ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಯಾಕೆ ಬಂದಿದ್ದಾರೆ ಮಮ್ಮಿ? ಟ್ಯಾಟು ಹಾಕ್ಸ್ಕೊತ ಇದೆಯಲ್ಲ, ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತದೆ. ಎಷ್ಟೋ ವರ್ಷದ ಕನಸು ನನಗೆ ಚಾಮುಂಡೇಶ್ವರಿ ಟ್ಯಾಟು ಹಾಕ್ಸ್ಕೋಬೇಕು ಅಂತ. ಅದಕ್ಕೆ ಇವತ್ತು ಚಾಮುಂಡೇಶ್ವರಿ ಹುಟ್ಟಿರೋ ದಿನ ಅಲ್ಲ, ಅದಕ್ಕೆ ಇವತ್ತು ಹಾಕ್ಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲ, ನೀನು ಹೆಂಗೆ ಮತ್ತೆ ತಡ್ಕೊತೀಯ? ನಾವು ತಡ್ಕೊಬೇಕು. ಒಂದಿಷ್ಟೇ ಸ್ಟಾರ್ಟ್ ಆಗುತ್ತೆ ಹೆಂಗಾದ್ರೆ ನೋಡೋಣ, ತಡ್ಕೊಂತೀನೋ ಇಲ್ವೋ ಗೊತ್ತಾಗುತ್ತೆ. ವೇಟ್ ಆ್ಯಂಡ್ ವಾಚ್. ಶ್ರೀ ಸಾಯಿ ಫ್ಯಾನ್ಸಿ ಆ್ಯಂಡ್ ಟ್ಯಾಟೂಸ್ ಅಂತ. ಸೊ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಒಬ್ರು ಹಾಕ್ಸ್ಕೊತಾ ಇದ್ರು. ಸೊ ನಾನು ಮತ್ತು ನಮ್ಮ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಲಿಕ್ಕಿ ಕೂಡ ಬಂದ. ನಮ್ಮಮ್ಮ ಹಾಕ್ಸ್ಕೊಬೇಕಾದ್ರೆ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ ಅಂತ ಪ್ರಿಂಟ್ ತೆಗೆದು ಕೈ ಮೇಲೆ ಇಕ್ಕಿ ನೋಡ್ತಿದ್ದಾರೆ. ಅದು ಮೆಜರ್ಮೆಂಟ್ ಇಲ್ಲಿಂದ 7 ಗಂಟೆ ಬರುತ್ತೆ. ಇವಾಗ ಟ್ಯಾಟೂ ಹಾಕೋ ಜಾಗದಲ್ಲಿ ನೀಟಾಗಿ ಸ್ಪ್ರೇಯಿಂದ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಅದಾಗ್ದಾಗ ಏನು ಇದಾಗಬಾರ್ದು ಅಂತ. ಸೊ ಇವಾಗ ಜೆಲ್ ಅಪ್ಲೈ ಮಾಡ್ತಾ ಇದ್ದಾರೆ. ಅದು ಟ್ಯಾಟೂ ಪೇಸ್ಟ್ ಮಾಡಿದಾದ್ಮೇಲೆ. ಸೊ ಟ್ಯಾಟೂ ಪೇಸ್ಟ್ ಮಾಡಿದಾದ್ಮೇಲೆ ನೀಟಾಗಿ ಓಪನ್ ಮಾಡ್ತಿದ್ದಾರೆ. ಟ್ಯಾಟೂದು ಅದು ಪೇಪರ್ ಫುಲ್ ಓಪನ್ ಮಾಡಿದ್ದಾರೆ. ಪ್ರಿಂಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಟ್ಯಾಟೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವಾಗಲೇ ಅನಿಸ್ತು ನಮಗೆ. ಇವಾಗ ಟ್ಯಾಟೂ ಹಾಕೋಕ್ಕೆಲ್ಲ ಸೆಟ್ ಮಾಡಿದ್ರು. ಅಮ್ಮನೂ ಕೂಡ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ರು ಹಾಕ್ಸ್ಕೊಬೇಕು ಅಂತ. ಅದು ತುಂಬ ನರ್ವಸ್ ಆಗಿ ಕಾಣಿಸ್ತಿದ್ರು. ಟ್ಯಾಟೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೋ ಚಿಕ್ಕಿ ಕೊಟ್ಟರು ತಿನ್ನಬೇಕು ಅಂತ. ಸೊ ಇವರಿಬ್ಬರು ತಿಂತಾಯಿದ್ರು. ಫೈನಲಿ ಇವಾಗ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೈಮ್ ಅರೌಂಡ್ 1:35 1:40 ಆಗಿತ್ತು. ಸೊ ಅಣ್ಣ ಆಗ್ತಾ ಕೇಳ್ತಾಯಿದ್ರು ನೋವಾಗ್ತಿದೆಯಾ ಅಂತ. ನಮ್ಮಮ್ಮ ಫಸ್ಟೇ ಹೇಳಿದ್ರು ಫುಲ್ ಭಯ ಆಗುತ್ತೆ ಅಂತ. ಸೊ ಅಣ್ಣ ಕೇಳಿ ನಿಧಾನಕ್ಕೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲಿಕ್ಕಿ ಹೋಗಿ ನೋಡ್ತಿದ್ದ ಅವ್ರು ಹೆಂಗೆ ಹಾಕ್ತಾರೆ ಅಂತ. ಸೊ ಅವ್ರು ಫಸ್ಟು ಹುಲಿ ಕಾಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋಕ್ಕೆ. ನಮ್ಮಮ್ಮ ಎಕ್ಸ್ಪ್ರೆಷನ್ಸ್ ಅಂತೂ ಸೀರಿಯಸ್ಲಿ ನೋಡೋಕೆ ಆಗ್ತಾಯಿದ್ದಿಲ್ಲ. ನಮ್ಮಮ್ಮ ಫಸ್ಟ್ ಟೈಮ್ ಅಷ್ಟು ನೋವು ತಡ್ಕೊಂಡಿದ್ದಾರೆ. ಅಲ್ಲಿ ನಮ್ಮಮ್ಮ ಟ್ಯಾಟೂ ಹಾಕ್ಸ್ಕೊತಾ ಇದ್ರೆ, ಇವನು ಈ ಸಾಂಗ್ ಬೇಡ ಆ ಸಾಂಗ್ ಬೇಡ ಅಂತ ನೋಡಿ ಚೇಂಜ್ ಮಾಡ್ಕೊಂಡಿದ್ದ. ನಮ್ಮಮ್ಮ ಅಂತೂ ಟ್ಯಾಟೂ ಹಾಕ್ಸ್ಕೊತಾ ಇದ್ರೆ ಹೆಂಗೋ ನೋವು ತಡ್ಕೊಂಡು. ಇವಾಗ ನಾನು ಬೆಳಿಗ್ಗೆ ಆಚೆ ಹೋಗ್ತಿದ್ವಿ. ಎಷ್ಟೊತ್ತಂತಲ್ಲಿ ಇರೋದು ಅಂತ ಒಂದು ಬಟ್ಟೆ ಅಂಗಡಿ ಕರ್ಕೊಂಡು ಬಂದ. ಬಟ್ಟೆಯಲ್ಲಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ನೋಡೋಣ ಅಂತ. ಸೊ ಪರ್ಫ್ಯೂಮ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಅಲ್ಲೆಲ್ಲ ನೋಡ್ಕೊಂಡು ಊಟ ತಿನ್ನೋಕೆ ಹೋದ್ವಿ. ನಾವು ಪಾಪೈಸ್ಗೆ ಹೋಗಿ ಎಲ್ಲ ಫ್ಲೇವರ್ ಚಿಕನ್ ಟೇಸ್ಟ್ ಮಾಡಿದ್ವಿ. ಬರೋಷ್ಟರಲ್ಲಿ ನಮ್ಮಮ್ಮ ಇಷ್ಟು ಟ್ಯಾಟೂ ಫಿನಿಶ್ ಆಗಿತ್ತು. ಆಲ್ಮೋಸ್ಟ್ ಆಫ್ ಆಗಿತ್ತು. ಇನ್ನು ತಲೆ ಪಾರ್ಟ್ ಮಾತ್ರ ಇತ್ತು. ಸೊ ನಮ್ಮನ್ನು ಕೇಳಿಕೊಂಡು ಹೊಟ್ಟೆ ಹಸ್ದಾಯ್ತಾ, ನೀರು ಬೇಕಾ ಅಂತೆಲ್ಲ ಕೇಳಿ ಸಮಾಧಾನ ಮಾಡಿ ಆಮೇಲೆ ಲಿಕ್ಕಿ ಹೋಗಿ ಜ್ಯೂಸ್ ತೊಗೊಂಬಂದ. ಸೊ ಇವಾಗ ನಮ್ಮಮ್ಮ ಜ್ಯೂಸ್ ಕುಡಿತಾ ಇದ್ದಾರೆ. ನಮ್ಮಮ್ಮ ಹೇಳಿದ್ರು ಈ ಪಾರ್ಟ್ ಅಂತೂ ತುಂಬ ನೋಯ್ತಿದೆ ಅಂತ, ಯಾಕಂದರೆ ಫುಲ್ ಫಿನಿಶ್ ಆಗಿತ್ತು. ಸೊ ಇವಾಗ ಲಾಸ್ಟ್ ಬಂದುಬಿಟ್ಟು ಶೇಡೆಡ್ ಇತ್ತು. ಸೊ ಶೇಡೆಡಲ್ಲಿ 3 ಸೂಜಿಗಳು ಹಾಕಿದ್ರು. ನಮಗೆ ನೋಡ್ತಾರೆ ಭಯ ಆಗ್ತಿತ್ತು. ನಮ್ಮಮ್ಮ ತುಂಬ ನೋವು ತಡ್ಕೊಂಡ್ರು. ಸೊ ಇವಾಗ ಇನ್ನೇನು ಫೈನಲ್ ಲುಕ್ ಬಂದಿದೆ. ಇವಾಗ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರಲ್ಲ, ಸೊ ಅದನ್ನ ಶೂಟ್ ಮಾಡಬೇಕು ಅಂತ ಸ್ಪ್ರೇ ಎಲ್ಲ ಹಾಕಿ ಆಸ್ ಎ ಟ್ಯಾಟೂ ನಿಮಗೆ ಗೊತ್ತಿರುತ್ತೆ. ಅದನ್ನೆಲ್ಲ ನೀಟಾಗಿ ರಬ್ ಮಾಡೋ ಥರ ವೀಡಿಯೋ ಎಲ್ಲ ತೊಗೊತಾ ಇದ್ವಿ. ಸೊ ಟ್ಯಾಟೂ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಈ ಕಡೆ ಅಣ್ಣ ಲಿಕ್ಕಿ ಎಲ್ಲ ಫೋಟೋಸ್ ತೊಗೊತಾ ಇದ್ದಾರೆ ಟ್ಯಾಟೂದು. ಸೊ ಇವಾಗ ಮುಗಿಸ್ಕೊಂಡು ಮನೆಗೆ ಬಂದ್ವಿ.